ನಮಸ್ತೆ ವೀಕ್ಷಕರೇ, ಏನು ಶಿಷ್ಯ ನಮ್ಮ ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಗ್ರೂಪ್ ಅಡ್ಮಿನ್ ಬಗ್ಗೆ ಹೇಳ್ತೀನಿ. ವಾಟ್ಸಪ್ ಗ್ರೂಪ್ ಅಡ್ಮಿನ್ ಹೊಣೆ ಏನು, ಅಡ್ಮಿನ್ ಜವಾಬ್ದಾರಿ ಕುರಿತು ಕಾನೂನು ಏನು ಹೇಳುತ್ತೆ, ಯಾವ ಪ್ರಕರಣಗಳಲ್ಲಿ ಅಡ್ಮಿನ್ ತಪ್ಪಿತಸ್ಥನಾಗುತ್ತಾನೆ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಾಟ್ಸಪ್ ಗ್ರೂಪ್ನ ಸದಸ್ಯರು ಹಾಕುವ ಸಂದೇಶ ಅಥವಾ ಪೋಸ್ಟ್ಗಳಿಗೆ ಗ್ರೂಪ್ನ ಅಡ್ಮಿನ್ ನೇರ ಹೊಣೆಯಾಗಿರುವುದಿಲ್ಲ. ಆದರೆ ಅಂತಹ ಆಕ್ಷೇಪಾರ್ಹ ಸಂದೇಶಗಳಿಗೆ ಕುಮ್ಮಕ್ಕು ನೀಡಿದರೆ ಶಿಕ್ಷೆ ವಿಧಿಸುವ ಅವಕಾಶವಿದೆ. 2020ರಲ್ಲಿ ಮಾಹಿತಿ ಕಾಯ್ದೆಗೆ ತಿದ್ದುಪಡಿ ತಂದು ವಾಟ್ಸಪ್ ಗ್ರೂಪ್ನ ಅಡ್ಮಿನ್ಗಳನ್ನೇ ಹೊಣೆಗಾರರನ್ನಾಗಿಸಲು ಕೇಂದ್ರ ಸರ್ಕಾರವು ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿತು. ಈ ಕಾಯ್ದೆಯ 67ನೇ ಸೆಕ್ಷನ್ ಅಡಿಯಲ್ಲಿ ಗ್ರೂಪ್ನ ಸದಸ್ಯರು ಗ್ರೂಪ್ನಲ್ಲಿ ಅವಹೇಳನಕಾರಿ ಸಂದೇಶ, ಅನುಮತಿಯಿಲ್ಲದೆ ವ್ಯಕ್ತಿಗಳ ಚಿತ್ರ, ವಿಡಿಯೋ, ದ್ವೇಷ ಪ್ರಚೋದಿಸುವಂತಹ ಸಂದೇಶ, ದೇಶದ್ರೋಹದ ಸಂದೇಶಗಳನ್ನು ಪೋಸ್ಟ್ ಮಾಡಿದರೆ ಅದಕ್ಕೆ ಅಡ್ಮಿನ್ ನೇರ ಹೊಣೆಯಾಗುತ್ತಿದ್ರು. ಗ್ರೂಪ್ನಲ್ಲಿ ಹಂಚಿಕೊಳ್ಳಲಾದ ಆಕ್ಷೇಪಾರ್ಹ ಸಂದೇಶ, ಚಿತ್ರ, ವಿಡಿಯೋಗಳಿಗೆ ಲೈಕ್ ನೀಡಿ ಅವುಗಳನ್ನು ಫಾರ್ವರ್ಡ್ ಮಾಡಿದರೆ ಅಡ್ಮಿನ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಿ. ಥ್ಯಾಂಕ್ ಯು.